ತಮಗೆಲ್ಲರಿಗೂ ಜೈ ಭೀಮ್ ಲಾಲ್ ಸಲಾಂ. ಅಂಬೇಡ್ಕರ್ ಅವರ ಬಾಲ್ಯ ಮತ್ತು ಶಿಕ್ಷಣ ಕೃತಿಯ ಓದುವಿನ ಮುಂದುವರಿಕೆ ಭಾಗವಾಗಿ ಅಧ್ಯಾಯ 1, ಕಗ್ಗತ್ತಲೆಯಲ್ಲಿ ಸೂರ್ಯಕಿರಣ ಆಗಮನ. ಕಗ್ಗತ್ತಲೆಯಲ್ಲಿ ಕಿರಣನ ಆಗಮನವು ಕತ್ತಲೆಯನ್ನು ಓಡಿಸಿ ಬೆಳಕನ್ನು ಮೂಡಿಸುವಂತೆ ಇಡೀ ಭಾರತದ, ಅದರಲ್ಲೂ ಮುಖ್ಯವಾಗಿ ಅಸ್ಪೃಶ್ಯರ, ಹಿಂದುಳಿದವರ, ಮಹಿಳೆಯರ ಉದ್ಧಾರಕ್ಕಾಗಿ ಅಂಬೇಡ್ಕರ್ ಅವರು ಏಪ್ರಿಲ್ 14, 1891ರಲ್ಲಿ ಮಧ್ಯಪ್ರದೇಶದ ಇಂದೋರ್ ಸಮೀಪದ ಮಿಲಿಟರಿ ನೆಲೆಯಾದ ಮಹೋದ್ ಕಂಟೋನ್ಮೆಂಟ್ನಲ್ಲಿ ಮಹಾರ್ ಜನಾಂಗಕ್ಕೆ ಸೇರಿದ ಸುಬೇದಾರ್ ರಾಮ್ಜಿ ಸಕ್ಪಾಲ್ ಮತ್ತು ಭೀಮಾಬಾಯಿಯವರ 14ನೇ ಮಗನಾಗಿ ಜನಿಸಿದರು. ರಾಮ್ಜಿ ಸಕ್ಪಾಲ್ ಅವರು ಮಹಾರ್ ಎಂಬ ಅಸ್ಪೃಶ್ಯ ಜನಾಂಗಕ್ಕೆ ಸೇರಿದವರಾಗಿದ್ದರು. ಮಹಾರ್ ಜನಾಂಗದವರು ಆಜಾನುಭಾವು ದೇವುಳ್ಳವರು ಮತ್ತು ಬಹುಬುದ್ಧಿಶಾಲಿಗಳು ಹಾಗೂ ಮುಂಚೂಣಿ ಯುದ್ಧ ವೀರರೂ ಆಗಿದ್ದರು. ಇವರು ಮಹಾರಾಷ್ಟ್ರದ ಮೂಲ ನಿವಾಸಿಗಳು. ಮಾ ಪ್ಲಸ್ ರಾಷ್ಟ್ರ ಪದಗಳು ಸೇರಿ ಮಹಾರಾಷ್ಟ್ರ ಎಂದಾಗಿದೆ ಎಂದು ಹೇಳುತ್ತಾರೆ. ಭಾರತದಲ್ಲಿ ಯುರೋಪಿಯನ್ನರ ಸಂಪರ್ಕಕ್ಕೆ ಬಂದ ಮೊದಲಿಗರೆಂದರೆ ಮಹಾರ್ ಜನಾಂಗ. ಮಹಾರಾಷ್ಟ್ರ ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ ನಿಮ್ನ ವರ್ಗಗಳ ಜನಸಂಖ್ಯೆ 11% 12% ಇವರಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನಸಂಖ್ಯೆ ಮಹಾರರದು. ಅಂದರೆ 8% ಹೆಚ್ಚು ಜನಸಂಖ್ಯೆಯನ್ನು ಮಹಾರ್ ಜನಾಂಗ ಹೊಂದಿದೆ. ಪ್ರತಿ ಗ್ರಾಮಕ್ಕೂ ಅವರು ಬೇಕಾದ ಜನಾಂಗವಾಗಿದ್ದರು. ಊರು ಮುಖಂಡರಿಗೆ, ಸರ್ಕಾರಿ ಅಧಿಕಾರಿಗಳಿಗೆ ಅವರು ಬೇಕಾದ ಜನಾಂಗವಾಗಿದ್ದ ಅವರ ಸೇವೆ ಅನಿವಾರ್ಯವಾಗಿ ಬೇಕಾಗಿತ್ತು. ಗ್ರಾಮವನ್ನು ಕಾವಲು ಕಾಯುವುದು, ಕಳ್ಳರನ್ನು ಹಿಡಿಯುವುದು, ಪ್ರಮುಖ ವಿಚಾರಗಳನ್ನು ಊರಿಗೆಲ್ಲ ಸಾರಿ ಹೇಳುವುದು, ಕಾವಲು ಗೋಡೆಗಳನ್ನು ಕಟ್ಟುವುದು, ಕಸಗೂಡಿಸುವ, ಕಕ್ಕಸು ಗುಂಡಿಗಳಲ್ಲಿ ಇಳಿದು ಮಲವನ್ನು ಮಂಕ್ರಿಯಲ್ಲಿ ತುಂಬಿ ತಲೆಯ ಮೇಲೆ ಹೊತ್ತುಕೊಂಡು ಸಾಗಿ ಊರಾಚೆ ಹಾಕಬೇಕಾಗಿತ್ತು. ಚರಂಡಿಗಳನ್ನು ಸ್ವಚ್ಛಗೊಳಿಸಬೇಕಾಗಿತ್ತು. ಯಾವುದಾದರೂ ಸಾಕು ಪ್ರಾಣಿಗಳು ಸತ್ತರೆ ಅವುಗಳನ್ನು ಎಳೆದುಕೊಂಡು ಹೋಗಿ ಊರಾಚೆ ಹಾಕಬೇಕು. ಸ್ಮಶಾನ ಕಾಯಬೇಕು. ಊರವರು ಯಾರಾದರೂ ಸತ್ತರೆ ಅವರ ಹೆಣ ಸುಡಬೇಕು. ಜಮೀನ್ದಾರರು ಜಮೀನುಗಳಲ್ಲಿ ಜೀತಗಾರರಾಗಿ ದುಡಿಯಬೇಕು. ಚರ್ಮ ಹದ ಮಾಡುವುದು ಸೇರಿದಂತೆ ತೀರ ಕೆಳಮಟ್ಟದ ಕೆಲಸಗಳನ್ನು ಮಾಡಬೇಕಾಗಿತ್ತು. ಕಲ್ಲು ಹೊಡೆಯುವರು, ಮಣ್ಣು ಹೊರುವರು, ಮನೆಯ ಪಾಯ ತೋಡುವರು ಎಲ್ಲರೂ ಮಹಾರರೇ. ಆದರೆ ಮನೆ ಕಟ್ಟಿದ ಮೇಲೆ ಮನೆಯೊಳಗೆ ಅವರು ಪ್ರವೇಶಿಸುವಂತಿರಲಿಲ್ಲ. ದೇವಸ್ಥಾನಗಳನ್ನು ಕಟ್ಟಿದರೂ ದೇವಸ್ಥಾನಗಳ ಒಳಗೆ ಹೋಗುವಂತಿರಲಿಲ್ಲ. ಬಾವಿಗಳನ್ನು ತೋಡುವರು, ಕೆರೆಕಟ್ಟೆಗಳ ನಿರ್ಮಾಣದಲ್ಲಿ ಕಷ್ಟಪಟ್ಟು ದುಡಿಯುತ್ತಿದ್ದವರು ಅಸ್ಪೃಶ್ಯರೇ. ಆದರೆ ಅವರು ತೋಡಿದ ಬಾವಿಯ ಕಟ್ಟಿದ ಕೆರೆ ಕಟ್ಟೆಗಳ ನೀರನ್ನು ಮುಟ್ಟುವಂತಿರಲಿಲ್ಲ. ಅವರ ನೆರಳು ಕೂಡ ಮೇಲುಜಾತಿ ಜನರ ಮೈಮೇಲೆ ಬೀಳುವಂತಿರಲಿಲ್ಲ. ಜಮೀನುಗಳಲ್ಲಿ ಮೈಮುರಿದು ದುಡಿಯುವರು ಅವರೇ, ಆದರೂ ಭೂ ಒಡೆತನ ಅವರಿಗಿರಲಿಲ್ಲ. ಎಲ್ಲರೂ ತಿನ್ನುತ್ತಿದ್ದುದು ಅವರು ಬೆಳೆದ ದವಸ ಧಾನ್ಯಗಳನ್ನೇ, ಆದರೂ ಅವರು ಬೇಯಿಸಿದ್ದನ್ನು ಯಾರೂ ತಿನ್ನುತ್ತಿರಲಿಲ್ಲ. ಅವರು ಅಕ್ಷರವನ್ನು ಕಲಿಯುವಂತಿರಲಿಲ್ಲ. ವೇದ ಮಂತ್ರಗಳು ಅವರ ಕಿವಿಗೆ ಬೀಳಬಾರದು. ಇಡೀ ಸಮಾಜದಿಂದ ಬಹಿಷ್ಕೃತರಾಗಿ ಪ್ರಾಣಿಗಳಂತೆ ಬದುಕನ್ನು ನಡೆಸುತ್ತಿದ್ದರು. ಅಸ್ಪೃಶ್ಯರು ಮೂಲಭೂತ ಜೀವನ ಅವಶ್ಯಕತೆಗಳಿಂದಲೂ ವಂಚಿತರಾಗಿದ್ದರು. ಜನಸಾಮಾನ್ಯರ ಸಹಾನುಭೂತಿ ಕೂಡ ಅವರಿಗಿರಲಿಲ್ಲ. ಅವರ ಬದುಕು ಎಷ್ಟೊಂದು ಹೀನಾಯವಾಗಿತ್ತೆಂದರೆ ಅವರು ಬ್ರಾಹ್ಮಣರ ಕೇರಿಯಲ್ಲಿ ಸುಳಿದಾಡುವಂತಿರಲಿಲ್ಲ, ಪ್ರಾಣಿಗಳನ್ನು ಸಾಕುವಂತಿರಲಿಲ್ಲ, ಚಿನ್ನದ ಆಭರಣಗಳನ್ನು ಧರಿಸುವಂತಿರಲಿಲ್ಲ, ಸಾರ್ವಜನಿಕ ಕೆರೆ, ಕಟ್ಟೆ, ಬಾವಿಗಳ ನೀರು ಮುಟ್ಟುವಂತಿರಲಿಲ್ಲ, ದೇವಸ್ಥಾನಗಳಿಗೆ ಪ್ರವೇಶಿಸುವಂತಿರಲಿಲ್ಲ, ಒಳ್ಳೆಯ ಬಟ್ಟೆಗಳನ್ನು ಹಾಗೂ ಚಂದದ ಚಪ್ಪಲಿಗಳನ್ನು ಸಹ ಹಾಕಿಕೊಳ್ಳುವಂತಿರಲಿಲ್ಲ. ಅಂದಿನ ಕಾಲದಲ್ಲಿ ಪ್ರಮುಖ ಸಾರಿಗೆಗಳಲ್ಲಿ ಒಂದಾಗಿದ್ದ ಕುದುರೆಯನ್ನು ಏರಿ ಸವಾರಿ ಮಾಡುವಂತಿರಲಿಲ್ಲ. ಸವರ್ಣೀಯ ಮಕ್ಕಳೊಡನೆ ಅಸ್ಪೃಶ್ಯ ಮಕ್ಕಳು ಆಟ ಆಡುವಂತಿರಲಿಲ್ಲ. ಸಾಕು ಪ್ರಾಣಿಗಳಿಗೆ ಸಿಗುತ್ತಿದ್ದ ಪ್ರೀತಿ, ಸಹಾನುಭೂತಿಗಳು ಕೂಡ ಇವರಿಗೆ ಸಿಗುತ್ತಿರಲಿಲ್ಲ.
ಛತ್ರಪತಿ ಶಿವಾಜಿಯವರ ಸೈನ್ಯದಲ್ಲಿ ನಿಮ್ನ ವರ್ಗದವರನ್ನು ನೇಮಿಸಿಕೊಂಡಿದ್ದರು. ಕೋಟೆ ಕಾಯಲು ಮತ್ತು ಸೈನ್ಯದಲ್ಲಿ ಶಿವಾಜಿ ದೊಡ್ಡ ಸಂಖ್ಯೆಯಲ್ಲಿ ಮಹಾರರನ್ನು ನೇಮಿಸಿಕೊಂಡಿದ್ದರು. ಆದರೆ ಶಿವಾಜಿಯ ನಂತರ ಬಂದ ಪೇಶ್ವೆಗಳು ಮಹಾರರನ್ನು ದಮನ ಮಾಡುವ ಕೆಲಸದಲ್ಲಿ ತೊಡಗಿದ್ದರು. ಅವರಿಂದಾಗಿ ಮಹಾರರು ಸೈನ್ಯದಲ್ಲಿ ಕೆಲಸ ಮಾಡೋದು ತಪ್ಪಿ ಹೋಯಿತು. ವ್ಯಾಪಾರದ ದೃಷ್ಟಿಯಿಂದ ಬಂದು ಇಲ್ಲಿನ ಆಡಳಿತವನ್ನು ವಹಿಸಿಕೊಂಡು ಸರ್ಕಾರ ನಡೆಸುತ್ತಿದ್ದ ಬ್ರಿಟಿಷರಿಗೆ ಅಸ್ಪೃಶ್ಯತೆಯನ್ನು ತೊಡೆದು ಹಾಕುವುದೇನು ದೊಡ್ಡ ವಿಷಯವಾಗಿರಲಿಲ್ಲ. ಆದರೆ ಈ ನೆಲದ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಇಂಥ ಕ್ರಮ ತೆಗೆದುಕೊಳ್ಳಲು ಅಡ್ಡಗಾಲು ಹಾಕಿದವು. ಆದರೂ ಬ್ರಿಟಿಷರ ಆಗಮನದಿಂದಾಗಿ ಮಹಾರರಿಗೆ ನಾನಾ ರೀತಿಯ ಉದ್ಯೋಗಗಳ ಅವಕಾಶ ದೊರೆತವು. ಹೆಚ್ಚಿನವರು ಹಳ್ಳಿಗಳಿಂದ ನಗರಗಳಿಗೆ ವಲಸೆ ಹೋಗಲು ಆರಂಭಿಸಿದರು. ಸಾಂಪ್ರದಾಯಿಕ ಕೆಲಸಗಳನ್ನು ಬಿಟ್ಟು ರೈಲ್ವೆ, ಬಂದರು, ಕಟ್ಟಡ ನಿರ್ಮಾಣ, ಬಟ್ಟೆ ಗಿರಣಿ ಸೇರಿದಂತೆ ಹಲವು ಕಡೆ ಕೆಲಸ ಮಾಡಲು ಶುರು ಮಾಡಿದರು. ಬ್ರಿಟಿಷ್ ಮುಂಬೈನ ಅರ್ಧದಷ್ಟು ಹೆಚ್ಚಿನ ಸೈನ್ಯ ಬಲ ಮಹಾರ್ ರೆಜಿಮೆಂಟಿನಲ್ಲಿತ್ತು. ಇಂಥ ಸ್ಥಿತಿಯಲ್ಲಿ ಸಾಮಾಜಿಕ ಕ್ರಾಂತಿಯ ಸಂಕೇತವಾಗಿ ಅಸ್ಪೃಶ್ಯ ಜನಾಂಗದ ಆಶಯಕಿರಣವಾಗಿ ಜಡ್ಡು ಹಿಡಿದ ಸಮಾಜಕ್ಕೆ ಸಿಡಿಲಾಗಿ ಪ್ರಜಾತಂತ್ರದ ಹರಿಕಾರರಾಗಿ ಆಧುನಿಕ ಜಗತ್ತಿನ ಬುದ್ಧನಂತೆ ಡಾಕ್ಟರ್ ಅಂಬೇಡ್ಕರ್ ಅವರು ಜನ್ಮ ತಾಳಿದರು. ಅಂಬೇಡ್ಕರ್ ಅವರ ತಾತ ಮಾಲೋಜಿ ಸಕ್ಪಾಲ್ ಸೇರಿದಂತೆ ಅವರ ಮನೆತನದ ಹಲವು ಸದಸ್ಯರು ಬ್ರಿಟಿಷ್ ಸೇನೆಯಲ್ಲಿ ಸೇವೆ ಸಲ್ಲಿಸಿದರು. ಮಾಲೋಜಿ ಸಕ್ಪಾಲ್ ಅವರು ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಸಲ್ಲಿಸಿದ ಸೇವೆಗಾಗಿ ಅವರಿಗೆ 19 ಸೇವಾ ಪದಕಗಳನ್ನು ನೀಡಿ ಗೌರವಿಸಲಾಗಿತ್ತು. ಮಾಲೋಜಿ ಸಕ್ಪಾಲರಿಗೆ 3 ಜನ ಗಂಡು ಮತ್ತು 1 ಹೆಣ್ಣು ಮಗು. 4 ಮಕ್ಕಳ ಪೈಕಿ ಬದುಕುಳಿದವರು ರಾಮ್ಜಿ ಸಕ್ಪಾಲ್ ಮತ್ತು ಅವರ ತಂಗಿ ಮೀರಾಬಾಯಿ ಮಾತ್ರ. ಅಂಬೇಡ್ಕರ್ ಅವರ ತಂದೆ ರಾಮ್ಜಿ ಸಕ್ಪಾಲ್ ಅವರು ಬ್ರಿಟಿಷ್ ಸೇನೆಯಲ್ಲಿ ಮೇಜರ್ ಆಗಿ ಸೇವೆ ಸಲ್ಲಿಸುತ್ತಿದ್ದರು. ಅವರಿಗೆ 14 ಜನ ಮಕ್ಕಳು. 14 ಮಕ್ಕಳ ಪೈಕಿ ಉಳಿದವರು 3 ಗಂಡು. ಅವರಿಗೆ 14 ಜನ ಮಕ್ಕಳು. 14 ಮಕ್ಕಳ ಪೈಕಿ ಉಳಿದವರು 3 ಗಂಡು ಮತ್ತು 2 ಹೆಣ್ಣು ಮಕ್ಕಳು ಮಾತ್ರ. ಬಲರಾಮ, ಆನಂದರಾವ್, ಮಂಜುಳಾ, ತುಳಸಿ ಮತ್ತು ಅಂಬೇಡ್ಕರ್. ರಾಮ್ಜಿ ಸಕ್ಪಾಲ್ ಒಳ್ಳೆಯ ಕ್ರೀಡಾಪಟುವಾಗಿದ್ದರು. ಫುಟ್ಬಾಲ್ ಮತ್ತು ಕ್ರಿಕೆಟ್ ಅವರ ನೆಚ್ಚಿನ ಆಟಗಳಾಗಿದ್ದವು. ಅವರು ತಮ್ಮ ಹಿರಿಯರ ಮಾರ್ಗವನ್ನು ಅನುಸರಿಸಿ ಮಿಲಿಟರಿಗೆ ಸೇವೆಗೆ ಸೇರಿಕೊಂಡಿದ್ದರು. ಸೈನ್ಯದಲ್ಲಿ ನಿಷ್ಠರಾಗಿ ಸೇವೆ ಸಲ್ಲಿಸಿದ ಅವರು ತಮ್ಮ ಸೇವಾವಧಿಯಲ್ಲಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ನಿವೃತ್ತಿ ಹೊತ್ತಿಗೆ 2ನೇ ಗ್ರೆನೇಡಿಯರ್ಸ್ನಲ್ಲಿ ಸುಬೇದಾರನಾಗಿ ಬಡ್ತಿ ಹೊಂದಿದರು. ಅವರನ್ನು ಸುಬೇದಾರ್ ರಾಮ್ಜಿ ಎಂದು ಕರೆಯಲಾಗುತ್ತಿತ್ತು. ಅಂಬೇಡ್ಕರ್ ಬಡತನದಲ್ಲಿ ಜನಿಸಿದರೂ ವಂಶಪರಂಪರವಾಗಿ ಅವರಿಗೆ ಬಂದ ದೇಹದಾರ್ಢ್ಯ, ಬುದ್ಧಿವಂತಿಕೆ ಹಾಗೂ ಮನೆಯಲ್ಲಿನ ಸೈನ್ಯದ ಶಿಸ್ತು ಅವರ ಇಡೀ ಜೀವನದಲ್ಲಿ ಬೆನ್ನೆಲುಬಾಗಿ ನಿಂತವು. ರಾಮ್ಜಿ ಸಕ್ಪಾಲ್ ತುಂಬ ಶ್ರಮಜೀವಿಯಾಗಿದ್ದರು. ಭಕ್ತಿಯನ್ನು ಮೈಗೂಡಿಸಿಕೊಂಡಿದ್ದ ಅವರು ಬೆಳಗ್ಗೆ ಮತ್ತು ಸಂಜೆ ದೇವರಿಗೆ ಪ್ರಾರ್ಥನೆ ಸಲ್ಲಿಸುವಾಗ ಭಕ್ತಿಗೀತೆಗಳನ್ನು ಮತ್ತು ಆಧ್ಯಾತ್ಮಿಕ ಸ್ತೋತ್ರಗಳನ್ನು ಹಾಡುತ್ತಿದ್ದರು. ಭಾರತದ ಮಹಾಪುರುಷರ ಜೀವನ ತತ್ವಗಳನ್ನು ಅವರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದರು. ಅವರು ಸಸ್ಯಾಹಾರಿಯಾಗಿದ್ದರು ಮತ್ತು ಮದ್ಯಪಾನ ಮಾಡುತ್ತಿರಲಿಲ್ಲ. ಕಬೀರ್ ಪಂಥದ ಕಟ್ಟುನಿಟ್ಟಿನ ಅನುಯಾಯಿಯಾಗಿದ್ದ ರಾಮ್ಜಿ ಸಕ್ಪಾಲ್ ಕಬೀರ್ ಹಾಡುಗಳನ್ನು ನಿರಂತರ ಪಠಣ ಮಾಡುತ್ತಿದ್ದರು. ಕಬೀರ್ ಪಂಥದವರು ಜಾತಿ ವ್ಯವಸ್ಥೆಯನ್ನು ವಿರೋಧಿಸಿದರು. ಆದ್ದರಿಂದ ಅವರು ಕಬೀರ್ ಪಂಥವನ್ನು ಅನುಸರಿಸುತ್ತಿದ್ದರು. ಕಬೀರರು ಜಾತಿ ಪದ್ಧತಿಯನ್ನು ಖಂಡಿಸಿದರು. ಇದರಿಂದಾಗಿ ಕಬೀರ್ ಪಂಥವು ತಳ ಸಮುದಾಯಗಳಲ್ಲಿ ಹೆಚ್ಚು ಜನಪ್ರಿಯವಾಗಿತ್ತು. ಅವರು ಮಹೋದಲ್ಲಿದ್ದಾಗ ಮಿಲಿಟರಿ ವಸತಿಗೃಹದಲ್ಲಿ ವಾಸವಿದ್ದರು. ರಾಮ್ಜಿ ಸಕ್ಪಾಲ್ ಮರಾಠಿ ಭಾಷೆಯಲ್ಲಿ ಪಾಂಡಿತ್ಯವನ್ನು ಹೊಂದಿದ್ದರು. ಮರಾಠಿ ಜೊತೆಗೆ ಅವರು ಇಂಗ್ಲೀಷನ್ನು ಕಲಿತಿದ್ದರು. ತಮ್ಮ ಮಕ್ಕಳಿಗೆ ಇಂಗ್ಲೀಷ್ ಪುಸ್ತಕಗಳನ್ನು ಅನುವಾದ ಮಾಡಿ ಹೇಳುತ್ತಿದ್ದರು. ತಮ್ಮ ಮಕ್ಕಳು ಒಳ್ಳೆಯ ವಿದ್ಯಾವಂತರಾಗಬೇಕೆಂದು ಬಯಸಿದ ಅವರು ಕಷ್ಟಪಟ್ಟು ಓದಿ ಮುಂದೆ ಬರುವಂತೆ ಮಕ್ಕಳನ್ನು ಪ್ರೋತ್ಸಾಹಿಸುತ್ತಿದ್ದರು. ಮನೆಯಲ್ಲಿ ಅಂಬೇಡ್ಕರ್ ಅವರಿಗೆ ದೊರೆತ ಸೈನ್ಯದ ಶಿಸ್ತು ಕೇವಲ ಅವರ ತಂದೆ ಮತ್ತು ತಾತನಿಂದ ಮಾತ್ರ ಬಂದದ್ದಲ್ಲ, ಅವರ ತಾಯಿಯ ಪ್ರಭಾವ ಕೂಡ ಬಹಳಷ್ಟಿದೆ. ತಾಯಿ ಭೀಮಾಬಾಯಿ ಅಸ್ಪೃಶ್ಯ ಹಿಂದೂ ಕುಟುಂಬವಾದ ಮುರ್ಬಡ್ಕರ್ ಕುಟುಂಬದಿಂದ ಬಂದವರು. ಅವರು ಶ್ರಮಜೀವಿಯಾಗಿದ್ದ ಜೊತೆಗೆ ದೈವಭಕ್ತಿಯೂ ಆಗಿದ್ದರು. ಠಾಣೆ ಜಿಲ್ಲೆಯ ಮುರ್ಬಾದ್ ಹಳ್ಳಿಯ ಶ್ರೀಮಂತ ಕುಟುಂಬಕ್ಕೆ ಸೇರಿದ ಅವರ ತಂದೆ
ತಾಯಿ ಭೀಮಾಬಾಯಿ ಅಸ್ಪೃಶ್ಯ ಹಿಂದೂ ಕುಟುಂಬವಾದ ಮುರ್ಬಡ್ಕರ್ ಕುಟುಂಬದಿಂದ ಬಂದವರು. ಅವರು ಶ್ರಮಜೀವಿಯಾಗಿದ್ದ ಜೊತೆಗೆ ದೈವಭಕ್ತಿಯೂ ಆಗಿದ್ದರು. ಥಾಣೆ ಜಿಲ್ಲೆಯ ಮುರ್ಬಾದ್ ಹಳ್ಳಿಯ ಶ್ರೀಮಂತ ಕುಟುಂಬಕ್ಕೆ ಸೇರಿದ್ದ ಅವರ ತಂದೆ ಮತ್ತು 6 ಜನ ಚಿಕ್ಕಪ್ಪಂದಿರು ಸೈನ್ಯದಲ್ಲಿ ಸುಬೇದಾರ್ ಮತ್ತು ಮೇಜರ್ಗಳಾಗಿದ್ದರು. ಅಂಬೇಡ್ಕರ್ಗೆ ತಂದೆ ಹಾಗೂ ತಾಯಿ ಎರಡೂ ಕಡೆಯ ಸೈನ್ಯದ ಶಿಸ್ತಿನ ಹಿನ್ನೆಲೆ ಇತ್ತು. ರಾಮ್ಜಿ ಸಕ್ಪಾಲ್ ಅಧ್ಯಾತ್ಮದ ಜೊತೆ ಅಪಾರವಾದ ಲೌಕಿಕ ಜ್ಞಾನವನ್ನು ಸಹ ಬೆಳೆಸಿಕೊಂಡಿದ್ದರು. ಅವರು ತಮ್ಮ ಮಕ್ಕಳ ಶಿಕ್ಷಣದ ಕುರಿತು ಗಮನ ನೀಡುತ್ತಿದ್ದರು. ಅವರು ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣ ನೀಡಲು ಶಿಕ್ಷಕರಿಗೆ ಸರ್ಕಾರ ಸ್ಥಾಪಿಸಿದ ಶಿಕ್ಷಕರ ತರಬೇತಿ ಸಂಸ್ಥೆಯಲ್ಲಿ ತರಬೇತಿ ಕೂಡ ಪಡೆದಿದ್ದರು. ಅಂದಿಗೆ ಮಕ್ಕಳಿಗೆ ಮತ್ತು ಮಿಲಿಟರಿ ಸೇವಕರ ಗಂಡು ಮತ್ತು ಹೆಣ್ಣು ಮಕ್ಕಳು ಕಡ್ಡಾಯವಾಗಿ ಶಿಕ್ಷಣ ಪಡೆಯಬೇಕಾಗಿತ್ತು. 14 ವರ್ಷಗಳ ಕಾಲ ರಾಮ್ಜಿ ಸಕ್ಪಾಲ್ ಅವರು ಮಿಲಿಟರಿ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿದ್ದರು. ರಾಮ್ಜಿ ಸಕ್ಪಾಲ್ ಮತ್ತು ಭೀಮಾಬಾಯಿ ಇಬ್ಬರು ದಂಪತಿಗಳ ಫೋಟೋ. ರಾಮ್ಜಿ ಸಕ್ಪಾಲ್ ಅವರು ಮಹಾತ್ಮ ಜ್ಯೋತಿಬಾ ಫುಲೆಯವರ ಸಮಕಾಲೀನರಾಗಿದ್ದರು. ಅವರು ಹಲವು ಸಾಮಾಜಿಕ ಅನಿಷ್ಟಗಳನ್ನು ಪರಿಹರಿಸಲು ಶ್ರಮಿಸಿದರು. ಯುರೋಪಿಯನ್ನರ ಸೈನ್ಯದ ಮುಖ್ಯ ಭಾಗವಾಗಿದ್ದ ಮಹಾರ್ ಜನಾಂಗದವರನ್ನು ಮೇಲ್ಜಾತಿಯವರ ಮನವಿ ಮೇರೆಗೆ 1892ರಲ್ಲಿ ಬ್ರಿಟಿಷರು ಸೈನ್ಯಕ್ಕೆ ಸೇರಿಸಿ ಕೊಳ್ಳುವುದನ್ನು ನಿಷೇಧಿಸಿ ಆದೇಶ ಹೊರಡಿಸಿದರು. ಬ್ರಿಟಿಷರ ಈ ಕ್ರಮ ನ್ಯಾಯಯುತವಾದುದಲ್ಲ ಎಂದು ಬ್ರಿಟಿಷರ ಈ ಆಜ್ಞೆಯ ವಿರುದ್ಧ ಅವರು ಜನರನ್ನು ಒಟ್ಟುಗೂಡಿಸಿ ಮೊಟ್ಟಮೊದಲ ಬಾರಿಗೆ ಬ್ರಿಟಿಷರ ವಿರುದ್ಧ ತಿರುಗಿಬಿದ್ದರು. ನ್ಯಾಯಮೂರ್ತಿಗಳಾಗಿದ್ದ MG ರಾನಡೆಯವರ ಸಹಾಯದಿಂದ ಈ ಅನ್ಯಾಯದ ವಿರುದ್ಧ ಅರ್ಜಿಯನ್ನು ಸಿದ್ಧಪಡಿಸಿ ಅಂದಿನ ಮುಂಬೈ ರಾಜ್ಯಪಾಲರನ್ನು ಭೇಟಿಯಾಗಿ ಈ ಆಜ್ಞೆ ಅತ್ಯಂತ ಅನ್ಯಾಯದಿಂದ ಕೂಡಿರುವುದರಿಂದ ವಾಪಸ್ ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿದ್ದರು. ಇದರಿಂದಾಗಿ 1917ರಲ್ಲಿ ಬ್ರಿಟಿಷ್ ಸರ್ಕಾರ ಈ ಆಜ್ಞೆಯನ್ನು ಹಿಂಪಡೆದ ಜೊತೆಗೆ ಮೊದಲ ಮಹಾಯುದ್ಧದಲ್ಲಿ ಸಂದರ್ಭದಲ್ಲಿ ಮಹಾರ್ ಬೆಟಾಲಿಯನ್ ರಚಿಸಿತು. ರಾಮ್ಜಿ ಸಕ್ಪಾಲ್ ಅವರು 1894ರಲ್ಲಿ ಸೇನೆಯಿಂದ ನಿವೃತ್ತರಾದರು. ಆಗ ಅಂಬೇಡ್ಕರ್ ಅವರಿಗೆ ಕೇವಲ 2 ವರ್ಷ. ಅವರು ಸೈನ್ಯದಿಂದ ನಿವೃತ್ತರಾದ ನಂತರ ಮಹಾರಾಷ್ಟ್ರದ ರತ್ನಗಿರಿಯಲ್ಲಿ ಲೋಕೋಪಯೋಗಿ ಇಲಾಖೆಯಲ್ಲಿ ಸ್ಟೋರ್ ಕೀಪರ್ ಆಗಿ ಮರುನೇಮಕಗೊಂಡರು. ಆಗ ಅವರು ರತ್ನಗಿರಿ ಜಿಲ್ಲೆಯ ದಾಪೋಲಿಯಲ್ಲಿ ಮನೆ ಮಾಡಿಕೊಂಡು ವಾಸಿಸಲು ಆರಂಭಿಸಿದರು. ಕೆಲವು ದಿನಗಳ ನಂತರ ಅವರನ್ನು ರತ್ನಗಿರಿಯಿಂದ ಸತಾರಕ್ಕೆ ವರ್ಗಾವಣೆ ಮಾಡಲಾಯಿತು. ಆದ್ದರಿಂದ ಅವರು ತಮ್ಮ ವಾಸವನ್ನು ದಾಪೋಲಿಯಿಂದ ಸತಾರಕ್ಕೆ ಬದಲಾಯಿಸಿದರು. 1904ರವರೆಗೂ ಅವರು ಸತಾರದಲ್ಲಿ ವಾಸ ಮಾಡುತ್ತಿದ್ದರು. ಸತಾರ ಸೇರಿದ ಮೇಲೆ ರಾಮ್ಜಿ ಸಕ್ಪಾಲ್ ಸಂಪಾದನೆ ತುಸು ಹೆಚ್ಚಾದರೂ ಅದಕ್ಕೆ ತಕ್ಕಂತೆ ಖರ್ಚುಗಳು ಕೂಡ ಹೆಚ್ಚಾದವು. ನಗರದ ಜೀವನ ಹಳ್ಳಿಯ ಜೀವನಕ್ಕಿಂತ ಕಠಿಣವಾಯಿತು. ತನ್ನ ಮಕ್ಕಳ ಕ್ಷೇಮಕ್ಕಾಗಿ ತನ್ನ ಸುಖವನ್ನು ಭೀಮಾಬಾಯಿ ಬಲಿ ಕೊಡಬೇಕಾಯಿತು. ಸತಾರದಲ್ಲಿ ನೆಲೆಸಿದ್ದಾಗ ಭೀಮಾಬಾಯಿ ಅನಾರೋಗ್ಯಕ್ಕೆ ಒಳಗಾದರು. ಅಂಬೇಡ್ಕರ್ ಕೇವಲ 6 ವರ್ಷದ ಬಾಲಕನಾಗಿದ್ದಾಗ ತಾಯಿ ಭೀಮಾಬಾಯಿ ಮರಣ ಹೊಂದಿದರು. ಆ ವೇಳೆಗಾಗಲೇ ಹೆಣ್ಣು ಮಕ್ಕಳಾದ ಮಂಜುಳಾ ಮತ್ತು ತುಳಸಿಯರ ಮದುವೆಯಾಗಿತ್ತು. ಆದ್ದರಿಂದ ತಾಯಿಯ ಮರಣದ ನಂತರ ಅಂಬೇಡ್ಕರ್ ಅವರನ್ನು ನೋಡಿಕೊಳ್ಳುವ ಜವಾಬ್ದಾರಿ ಸೋದರತ್ತೆ ಮೀರಾಬಾಯಿ ಮತ್ತು ಅವರ 2 ಅಕ್ಕಂದಿರ ಮೇಲೆ ಬಿತ್ತು. ಮೀರಾಬಾಯಿ ಉತ್ತಮವಾದ ಪ್ರಾಪಂಚಿಕ ಜ್ಞಾನವನ್ನು ಹೊಂದುವ ಮೂಲಕ ಬುದ್ಧಿವಂತಳಾಗಿದ್ದರು. ಅವಳಿಗೆ ಅಂಬೇಡ್ಕರ್ ಎಂದರೆ ಬಹಳ ಅಚ್ಚುಮೆಚ್ಚು. ಅಂಬೇಡ್ಕರ್ ಅವರ ತಂದೆ ರಾಮ್ಜಿ ಸಕ್ಪಾಲ್ ಭೀಮಾಬಾಯಿಯ ಮರಣದ ನಂತರ 2ನೇ ಮದುವೆ ಮಾಡಿಕೊಳ್ಳುವ ಉದ್ದೇಶವನ್ನು ಹೊಂದಿರಲಿಲ್ಲ. ಅಂಬೇಡ್ಕರ್ ಅವರ ತಂದೆ ರಾಮ್ಜಿ ಸಕ್ಪಾಲ್ ಭೀಮಾಬಾಯಿ ಮರಣದ ನಂತರ 2ನೇ ಮದುವೆ ಮಾಡಿಕೊಳ್ಳುವ ಉದ್ದೇಶವನ್ನು ಹೊಂದಿರಲಿಲ್ಲ. ದಿನಗಳು ಉರುಳಿದಂತೆ ಮನುಷ್ಯರ ಬದುಕು ಅನಿವಾರ್ಯವಾಗಿ ಬದಲಾವಣೆಯನ್ನು ಪಡೆದುಕೊಳ್ಳುತ್ತದೆ. ಅದು ಪ್ರಕೃತಿಯ ನಿಯಮ ಕೂಡ ಹೌದು. ಅದೇ ರೀತಿ ಹೆಂಡತಿ ಸತ್ತ ಮೇಲೆ ಬೇರೆ ಮದುವೆ ಮಾಡಿಕೊಳ್ಳುವುದೇ ಇಲ್ಲ ಎಂದು ದೃಢವಾಗಿ ಹೇಳಿದ ರಾಮ್ಜಿ ಸಕ್ಪಾಲ್ ಅವರು
ಮಕ್ಕಳು ತುಂಬ ಚಿಕ್ಕವರಿರುವುದರಿಂದ ಅವರನ್ನು ನೋಡಿಕೊಳ್ಳಲು ಒಬ್ಬರು ಬೇಕಾಗುತ್ತದೆ ಎಂಬ ಉದ್ದೇಶದಿಂದ ಎರಡನೇ ಮದುವೆ ಮಾಡಿಕೊಂಡರು. ಆದರೆ ತಂದೆ ತೆಗೆದುಕೊಂಡ ನಿರ್ಧಾರ ಅಂಬೇಡ್ಕರ್ ಅವರಿಗೆ ಇಷ್ಟವಾಗಲಿಲ್ಲ. ಅವರಿಗೆ ತಮ್ಮ ತಾಯಿ ಸ್ಥಾನದಲ್ಲಿ ಬೇರೊಬ್ಬರನ್ನು ನೋಡಲು ಇಷ್ಟವಿರಲಿಲ್ಲ. ತನ್ನ ತಾಯಿ ಹಾಕಿಕೊಳ್ಳುತ್ತಿದ್ದ ಒಡವೆಗಳನ್ನು ಮತ್ತು ಸೀರೆಗಳನ್ನು ಬೇರೊಬ್ಬರು ಹಾಕಿಕೊಳ್ಳುವುದನ್ನು ಅವರು ತಮ್ಮ ಕಣ್ಣುಗಳಿಂದ ನೋಡಲು ಇಷ್ಟಪಡಲಿಲ್ಲ. ತಮ್ಮ ತಾಯಿ ಸೀರೆಯನ್ನು ಉಟ್ಟುಕೊಂಡಿದ್ದನ್ನು ಸಹಿಸಿಕೊಳ್ಳಲು ಸಾಧ್ಯವಾಗದೆ ಮಲತಾಯಿಯನ್ನು ನಿಂದಿಸಿದರು. ತಮ್ಮ ಮಲತಾಯಿಯನ್ನು ದ್ವೇಷಿಸಿದರು. ಅಪ್ಪನ ಬದಲಾದ ನಡತೆಯಿಂದ ಬೇಸರಪಟ್ಟು ತಮ್ಮ ಮಲತಾಯಿ ಬಳಿ ಇರುವುದು ಬೇಡ ಎಂದು ನಿರ್ಧರಿಸಿ ತನ್ನ ಕಾಲ ಮೇಲೆ ತಾನು ನಿಂತುಕೊಳ್ಳಬೇಕೆಂದು ಅವರು ತೀರ್ಮಾನಿಸಿದರು. ಮುಂಬೈನಲ್ಲಿ ಏನಾದರೂ ಕೆಲಸ ಸಿಗುತ್ತದೆ ಎಂದು ತಮ್ಮ ಸೋದರಿಯರನ್ನು ಕೇಳಿದರು. ಮುಂಬೈನ ಗಿರಣಿಗಳಲ್ಲಿ ಕೆಲಸ ಲಭ್ಯವಿದೆ ಎಂಬ ವಿಷಯ ತಿಳಿದುಕೊಂಡರು. ಆದರೆ ಮುಂಬೈಗೆ ತೆರಳಲು ಅವರ ಬಳಿ ಹಣವಿರಲಿಲ್ಲ. ಅದಕ್ಕಾಗಿ ತಮ್ಮ ಚಿಕ್ಕಮ್ಮನ ಕೈಚೀಲದಿಂದ ಹಣ ಕದಿಯಲು ಆಲೋಚಿಸಿದರು. ಹಲವು ವರ್ಷಗಳ ನಂತರ ತಮ್ಮ ಈ ಆಲೋಚನೆ ಕುರಿತು ಅಂಬೇಡ್ಕರ್ ಅವರು ತಪ್ಪೊಪ್ಪಿಗೆಯ ಮಾತುಗಳನ್ನಾಡಿದರು. ಚಿಕ್ಕಮ್ಮನ ಕೈಚೀಲದಿಂದ ಹಣವನ್ನು ಕದಿಯಲು ನಿರ್ಧರಿಸಿದ ನಾನು ಸತತ 3 ರಾತ್ರಿ ನಿದ್ದೆ ಮಾಡದೆ ಚಿಕ್ಕಮ್ಮ ತನ್ನ ಸೊಂಟಕ್ಕೆ ಕಟ್ಟಿಕೊಂಡಿರುತ್ತಿದ್ದ ಕೈಚೀಲವನ್ನು ಕದಿಯಲು ಪ್ರಯತ್ನಿಸಿದೆ. ಆದರೆ ಆಗಲಿಲ್ಲ. 4ನೇ ರಾತ್ರಿ ಚಿಕ್ಕಮ್ಮನ ಸೊಂಟದಿಂದ ಕೈಚೀಲವನ್ನು ಕದಿಯುವುದರಲ್ಲಿ ಯಶಸ್ವಿಯಾದೆ. ಕೈಚೀಲವನ್ನು ಬಿಚ್ಚಿ ನೋಡಿದಾಗ ಅದರಲ್ಲಿ ಕೇವಲ ಅರ್ಧ ಆಣೆಕಾಸು ಮಾತ್ರ ಇತ್ತು. ಆ ಕಾಸಿನಿಂದ ಯಾವುದೇ ಕಾರಣಕ್ಕೂ ನಾನು ಮುಂಬೈಗೆ ಹೋಗಲು ಸಾಧ್ಯವಿಲ್ಲ ಎಂಬುದು ಅರಿವಾಯಿತು. ನಾನು ಮಾಡಿದ ಈ ಕೃತ್ಯ ನನ್ನಲ್ಲೇ ಒಂದು ರೀತಿಯ ನಾಚಿಕೆಯನ್ನು ಉಂಟು ಮಾಡಿತು. ಈ ಕೆಟ್ಟ ಆಲೋಚನೆ ನನ್ನ ಬದುಕಿನ ಮಾರ್ಗವನ್ನೇ ಬದಲಿಸಿತು. ನಾನು ನನ್ನ ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟು ಬಿಡಬೇಕೆಂದು ನಿರ್ಧರಿಸಿದೆ. ಇನ್ನು ಮುಂದೆ ಕಷ್ಟಪಟ್ಟು ಓದಬೇಕು ಮತ್ತು ಎಲ್ಲ ಪರೀಕ್ಷೆಗಳಲ್ಲಿಯೂ ಯಶಸ್ವಿಯಾಗಬೇಕು. ಆಗ ಮಾತ್ರ ನಾನು ಏನನ್ನಾದರೂ ಸಾಧಿಸಬಹುದು ಎಂದು ನಿರ್ಧರಿಸಿದೆ. ಈ ನಿರ್ಧಾರದಿಂದಾಗಿ ಅವರ ಜೀವನ ಸಂಪೂರ್ಣವಾಗಿ ವಿಭಿನ್ನ ತಿರುವು ಪಡೆದುಕೊಂಡಿತ್ತು. ಅಂದಿನಿಂದ ಅವರು ಓದಿನಲ್ಲಿ ಶ್ರದ್ಧೆಯನ್ನು ಹೆಚ್ಚಿಸಿಕೊಂಡರು. ರಾಮ್ಜಿ ಸಕ್ಪಾಲ್ ಅವರು ಮರುಮದುವೆಯಾದ ಕುರಿತು ಅಂಬೇಡ್ಕರ್ ಅವರಿಗೆ ಆರಂಭದಲ್ಲಿ ಬೇಸರವಾದರೂ ಕೂಡ ಎಂದಿಗೂ ಅವರು ತಮ್ಮ ತಂದೆಯ ಮೇಲೆ ಇಟ್ಟುಕೊಂಡಿದ್ದ ಪ್ರೀತಿ ಮತ್ತು ಗೌರವವನ್ನು ಕಡಿಮೆ ಮಾಡಲಿಲ್ಲ. ರಾಮ್ಜಿ ಸಕ್ಪಾಲ್ ಅವರು ಅಂಬೇಡ್ಕರ್ ಅವರ ಕುರಿತು ಅತಿಯಾದ ವಿಶ್ವಾಸವನ್ನು ಇಟ್ಟುಕೊಂಡಿದ್ದರು. ಅದೇ ರೀತಿ ಅಂಬೇಡ್ಕರ್ ಅವರಿಗೂ ತಮ್ಮ ತಂದೆಯ ಶಿಸ್ತಿನ ಜೀವನ ಇಷ್ಟವಾಗಿತ್ತು. ಅಂಬೇಡ್ಕರ್ ಅವರ ಮೂಲ ಹೆಸರು ಭೀಮರಾವ್ ರಾಮ್ಜಿ ಅಂಬೇವಾಡ್ಕರ್. ಅವರು ಸೇರಿದ್ದ ಪ್ರಾಥಮಿಕ ಶಾಲೆಯಲ್ಲಿ ಅಂಬೇಡ್ಕರ್ ಎಂಬ ಶಿಕ್ಷಕರೊಬ್ಬರಿದ್ದರು. ಅವರಿಗೆ ಭೀಮರಾವ್ ಮೇಲೆ ತುಂಬ ಪ್ರೀತಿ. ತಾವು ತರುತ್ತಿದ್ದ ಊಟದಲ್ಲಿ ಭೀಮರಾವ್ಗೂ ನೀಡುತ್ತಿದ್ದರು. ಇಂಥ ಪ್ರೀತ್ಯಾಧಾರಗಳನ್ನು ನೀಡಿದ ಶಿಕ್ಷಕರ ಹೆಸರನ್ನು ತಾನು ಇಟ್ಟುಕೊಳ್ಳಬೇಕೆಂದು ಭೀಮರಾವ್ ಆಸೆಪಟ್ಟರು. ಇದನ್ನರಿತ ಶಿಕ್ಷಕ ಅಂಬೇಡ್ಕರ್ ಅವರು ತಾವೇ ಸ್ವತಃ ಶಾಲೆಯ ದಾಖಲಾತಿಗಳಲ್ಲಿ ಭೀಮರಾವ್ರ ಹೆಸರನ್ನು ಅಂಬೇಡ್ಕರ್ ಎಂದು ಬದಲಾಯಿಸಿದರು. 1901ರಲ್ಲಿ ಮಹಾರಾಷ್ಟ್ರದಲ್ಲಿ ಭಯಂಕರ ಬರಗಾಲ ಬಂದಿತ್ತು. ಭೀಕರ ಬರಗಾಲಕ್ಕೆ ತುತ್ತಾಗಿ ಸಾವಿರಾರು ಜನ ಹಸಿವಿನಿಂದ ಸಾಯುತ್ತಿದ್ದ ಕಾಲ ಅದಾಗಿತ್ತು. ಜನರಿಗೆ ಕೆಲಸ ನೀಡುವ ಉದ್ದೇಶದಿಂದ ಅಂದಿನ ಮುಂಬೈ ಸರ್ಕಾರವು ಸತಾರ್ ಜಿಲ್ಲೆಯ ಕಟಾಕ್ ತಾಲೂಕಿನ ಗೋರೆಗಾಂವ್ ಗ್ರಾಮದಲ್ಲಿ ಕೆರೆ ತೋಡಿಸುವ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿತ್ತು. ರಾಮ್ಜಿ ಸಕ್ಪಾಲ್ ಅವರು ಅಲ್ಲಿ ಕ್ಯಾಸಿಯರ್ ಆಗಿ ಕೆಲಸ ಮಾಡಲು ಗೋರೆಗಾಂವ್ಗೆ ತೆರಳಿದರು. ಅದರಿಂದಾಗಿ ಅವರ ಕುಟುಂಬದಿಂದ ದೂರ ವಾಸವಿರಬೇಕಾಯಿತು. ಅಂಬೇಡ್ಕರ್ ಮತ್ತು ಅವರ ಹಿರಿಯ ಸೋದರನನ್ನು ಚಿಕ್ಕಮ್ಮನ ಆಶ್ರಯದಲ್ಲಿ ಸತಾರದಲ್ಲೇ ಬಿಟ್ಟು ಹೋಗಿದ್ದರು. ಆದರೆ ಅಂಬೇಡ್ಕರ್ ಅವರ ಚಿಕ್ಕಮ್ಮ ದೈಹಿಕವಾಗಿ ಅಷ್ಟೊಂದು ಸದೃಢವಾಗಿರಲಿಲ್ಲ. ಆ ವೇಳೆಗೆ ಅವರ 2 ಸೋದರಿಯರು ಮದುವೆಯಾಗಿ ಬೇರೆ ಊರಿನಲ್ಲಿ ವಾಸಿಸುತ್ತಿದ್ದರು. ಚಿಕ್ಕಮ್ಮನಿಗೆ ಓಡಾಡೋದು ಕಷ್ಟವಾಗಿತ್ತು. ಆದ್ದರಿಂದ ಮನೆಯಲ್ಲಿ ಅಡುಗೆ ಮಾಡಿಕೊಳ್ಳೋದೇ ಅಂಬೇಡ್ಕರ್ ಮತ್ತು ಅವರ ಸೋದರರಿಗೆ ತ್ರಾಸದಾಯಕವಾದ ಕೆಲಸವಾಗಿತ್ತು. ಅಣ್ಣ ತಮ್ಮಿಂದರೆಲ್ಲರೂ ಸೇರಿಕೊಂಡು ಊಟ ಸಿದ್ಧಪಡಿಸಿಕೊಂಡು ಶಾಲೆಗೆ ಹೋಗುತ್ತಿದ್ದರು. ರೊಟ್ಟಿ ಮಾಡೋದು ಬರುತ್ತಿರಲಿಲ್ಲ. ಹೆಚ್ಚಿನ ಸಂದರ್ಭಗಳಲ್ಲಿ ಪಲಾವ್ ಮಾಡಿಕೊಳ್ಳುತ್ತಿದ್ದರು. ಅಕ್ಕಿ ಮತ್ತು ಮಟನ್ ಮಿಶ್ರಣ ಮಾಡಿ ಮಟನ್ ಪಲಾವನ್ನು ಕೆಲವೊಮ್ಮೆ ಮಾಡಿಕೊಳ್ಳುತ್ತಿದ್ದರು. ಕೆಲಸದ ಒತ್ತಡದ ಕಾರಣದಿಂದಾಗಿ ರಾಮ್ಜಿ ಸಕ್ಪಾಲ್ ಅವರು ಕೆಲಸದ ಕೇಂದ್ರ ಸ್ಥಾನವನ್ನು ಬಿಟ್ಟು ಬರಲು ಸಾಧ್ಯವಾಗುತ್ತಿರಲಿಲ್ಲ. ಹಾಗಾಗಿ ಅವರು ಸತಾರಕ್ಕೆ ಬಂದು ಮಕ್ಕಳನ್ನು ನೋಡಿಕೊಂಡು ಹೋಗಲು ಸಾಧ್ಯವಿರಲಿಲ್ಲ. ಆದ್ದರಿಂದ ಒಮ್ಮೆ ನೀವೇ ಗೋರೆಗಾಂವ್ಗೆ ಬಂದು ಹೋಗಿ ಎಂದು ಮಕ್ಕಳಿಗೆ ಪತ್ರ ಬರೆದರು. ಮಕ್ಕಳು ಅದುವರೆಗೂ ರೈಲು ಪ್ರಯಾಣ ಮಾಡಿರಲೇ ಇಲ್ಲ. ತಮ್ಮ ತಂದೆ ಪತ್ರ ಬರೆದಿದ್ದನ್ನು ಕಂಡು ಅಂಬೇಡ್ಕರ್ ಅವರಿಗೆ ಬಹಳ ಸಂತೋಷವಾಯಿತು.
ತಂದೆಯ ಬಳಿ ಹೋಗಲಿಕ್ಕಾಗಿ ಇಂಗ್ಲೀಷರಿಂದ ತಯಾರಾಗಿದ್ದ ಅಲಂಕೃತ ಟೋಪಿಗಳು, ಶರ್ಟು, ಶೂಗಳು, ರೇಷ್ಮೆ ಜರಿಯ ದೋತ್ರಗಳನ್ನು ಖರೀದಿಸಿದರು. ಯಾವ ರೈಲು ನಿಲ್ದಾಣದಿಂದ ಹೊರಡಬೇಕು, ಯಾವ ನಿಲ್ದಾಣದಲ್ಲಿ ಇಳಿಯಬೇಕು ಎಂಬುದು ಸೇರಿದಂತೆ ಪ್ರಯಾಣದ ಸಂಪೂರ್ಣ ವಿವರಗಳನ್ನು ರಾಮ್ಜಿ ಸಕ್ಪಾಲ್ ಅವರಿಗೆ ಪತ್ರದಲ್ಲಿ ತಿಳಿಸಿದರು. ನೀವು ಯಾವಾಗ ಪ್ರಯಾಣ ಶುರು ಮಾಡುತ್ತೀರಿ ಎಂದು ತಿಳಿಸಿದರೆ ಅಂದು ನಮ್ಮ ಕಚೇರಿಯ ಜವಾನರೊಬ್ಬರನ್ನು ರೈಲ್ವೆ ನಿಲ್ದಾಣಕ್ಕೆ ಕಳುಹಿಸಿ ಅಲ್ಲಿಂದ ನಿಮ್ಮನ್ನು ನಾನಿರುವಲ್ಲಿಗೆ ಕರೆಸಿಕೊಳ್ಳುವ ವ್ಯವಸ್ಥೆಯನ್ನು ಮಾಡುತ್ತೇನೆ ಎಂದು ಪತ್ರದಲ್ಲಿ ಬರೆದಿದ್ದರು. ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಅಸಹಾಯಕರಾಗಿದ್ದ ತಮ್ಮ ಚಿಕ್ಕಮ್ಮನನ್ನು ನೋಡಿಕೊಳ್ಳುವಂತೆ ಅಕ್ಕಪಕ್ಕದ ಮನೆಯವರಿಗೆ ತಿಳಿಸಿ ಅಂಬೇಡ್ಕರ್ ಅವರ ಸೋದರಿಯ ಮಗ ಸೇರಿದಂತೆ 3 ಜೊತೆಗೂಡಿ ಹೊಸ ಬಟ್ಟೆಗಳನ್ನು ಧರಿಸಿಕೊಂಡು ಹೊರಟರು. ಅವರ ವಾಸವಿದ್ದ ಸ್ಥಳದಿಂದ ಸತಾರ ರೈಲು ನಿಲ್ದಾಣವು ಸುಮಾರು 10 ಕಿಲೋಮೀಟರ್ಗಳಷ್ಟು ದೂರದಲ್ಲಿತ್ತು. ಆದ್ದರಿಂದ ಟಾಂಗವೊಂದನ್ನು ಬಾಡಿಗೆಗೆ ಪಡೆದು ಮನೆಯನ್ನು ಬಿಟ್ಟು ಪ್ರಯಾಣ ಆರಂಭಿಸಿದರು. ರೈಲು ನಿಲ್ದಾಣ ತಲುಪಿದ ತಕ್ಷಣ ಅಂಬೇಡ್ಕರ್ ಅವರ ಸೋದರ ಹೋಗಿ ಟಿಕೆಟ್ ತೆಗೆದುಕೊಂಡು ಬಂದ. ಅಂಬೇಡ್ಕರ್ ಅವರ ಸೋದರಿ ಮಕ್ಕಳಿಗೆ ತಲಾ 8 ಆಣೆಗಳನ್ನು ಖರ್ಚಿಗಾಗಿ ಕೊಟ್ಟು ಕಳಿಸಿದರು. ಜೇಬಿನಲ್ಲಿ ಕಾಸು ಇದ್ದುದರಿಂದ ರೈಲು ನಿಲ್ದಾಣದಲ್ಲಿ ಲಿಂಬು ಶರಬತ್ತು ಖರೀದಿಸಿ ಕುಡಿದರು. ಶರಬತ್ತು ಕುಡಿಸಿ ಮುಗಿಯುವುದರೊಳಗೆ ರೈಲು ಆಗಮಿಸಿತು. ಎಲ್ಲರೂ ರೈಲನ್ನು ಏರಿದರು. ರಾಮ್ಜಿ ಸಕ್ಪಾಲ್ ಅವರು ಗೋರೆಗಾಂವ್ ಸಮೀಪದ ಮಾಸೂರು ರೈಲ್ವೆ ಸ್ಟೇಷನ್ನಲ್ಲಿ ಇಳಿಯುವಂತೆ ತಿಳಿಸಿದರು. ರೈಲು ಮಾಸೂರು ನಿಲ್ದಾಣವನ್ನು ತಲುಪಿದಾಗ ಸಂಜೆ 5 ಗಂಟೆ ಆಗಿತ್ತು. ಎಲ್ಲರೂ ಲಗೇಜುಗಳೊಂದಿಗೆ ರೈಲನ್ನು ಇಳಿದರು. ರೈಲು ಮುಂದಿನ ನಿಲ್ದಾಣದತ್ತ ಹೊರಟಿತ್ತು. ತಂದೆಯವರು ಜವಾನನ್ನು ಕಳಿಸಿಕೊಡುತ್ತಾರೆ, ಅವರು ಬಂದು ಕರೆದುಕೊಂಡು ಹೋಗುತ್ತಾರೆ ಎಂದು ಮಕ್ಕಳು ಕಾಯ್ದು ಕುಳಿತರು. ಎಷ್ಟೋ ಹೊತ್ತು ಕಾಯ್ದರೂ ಜವಾನ್ ಬರಲಿಲ್ಲ. ರೈಲು ಇಳಿದು ಸುಮಾರು ಹೊತ್ತು ಅಲ್ಲೇ ಕುಳಿತಿದ್ದರು. ಸ್ಟೇಷನ್ ಮಾಸ್ಟರ್ ಬಂದು ಟಿಕೆಟ್ ತೋರಿಸುವಂತೆ ಕೇಳಿದರು. ಟಿಕೆಟ್ ತೋರಿಸಿದ ಮೇಲೆ ಇನ್ನೂ ಏಕೆ ರೈಲು ನಿಲ್ದಾಣದಲ್ಲಿ ಇದ್ದೀರಿ, ಯಾರಿಗಾಗಿ ಕಾಯುತ್ತಿದ್ದೀರಿ ಎಂದು ಕೇಳಿದರು. ಅದಕ್ಕೆ ಅಂಬೇಡ್ಕರ್ ಅವರು, ನಾವು ನಮ್ಮ ತಂದೆಯವರು ಕೆಲಸ ಮಾಡುತ್ತಿರುವ ಗೋರೆಗಾಂವ್ಗೆ ಹೋಗಬೇಕು, ನಮ್ಮನ್ನು ಕರೆದುಕೊಂಡು ಬರಲು ಜವಾನನ್ನು ಕಳಿಸುವುದಾಗಿ ನಮ್ಮ ತಂದೆ ತಿಳಿಸಿದರು. ಆದರೆ ಇದುವರೆಗೆ ಯಾರೂ ಬರಲಿಲ್ಲ. ಬರುತ್ತಾರೆ ಎಂದು ಕಾಯುತ್ತಿದ್ದೇವೆ. ನಾವು ಇಲ್ಲಿಗೆ ಹೊಸಬರು, ಗೋರೆಗಾಂವ್ಗೆ ಹೇಗೆ ಹೋಗಬೇಕೆಂದು ಗೊತ್ತಿಲ್ಲ ಎಂದು ತಿಳಿಸಿದರು. ಅಂಬೇಡ್ಕರ್ ಅವರ ಸೋದರ ಮತ್ತು ಸೋದರಿಯ ಮಗ ಎಲ್ಲರೂ ಹೊಸ ಬಟ್ಟೆಗಳನ್ನು ಧರಿಸಿಕೊಂಡಿದ್ದರು. ಅವರ ವೇಷಭೂಷಣಗಳನ್ನು ನೋಡಿದರೆ ಯಾರಿಗೂ ಅವರ ಅಸ್ಪೃಶ್ಯರಂತೆ ಕಾಣುತ್ತಿರಲಿಲ್ಲ. ಈ ಹುಡುಗರು ಸವರ್ಣೀಯರೆಂದು ಸ್ಟೇಷನ್ ಮಾಸ್ಟರ್ ಭಾವಿಸಿದರು. ಅವರಿಗೆ ನಮ್ಮ ಅಸಹಾಯಕತೆಯನ್ನು ನೋಡಿ ಕನಿಕರ ಉಂಟಾಯಿತು. ಆದರೂ ಸಹಜವಾಗಿ ನೀವು ಯಾರು ಎಂದು ಸ್ಟೇಷನ್ ಮಾಸ್ಟರ್ ಮಕ್ಕಳನ್ನು ವಿಚಾರಿಸಿದರು. ಅಂಬೇಡ್ಕರ್ ತಡ ಮಾಡದೆ ನಾವು ಮಹಾರ್ ಜಾತಿಯವರೆಂದು ಹೇಳಿದರು. ಇದನ್ನು ಕೇಳಿದ ಸ್ಟೇಷನ್ ಮಾಸ್ಟರ್ ಮುಖ ಚಿಕ್ಕದಾಯಿತು. ಅಸಹನೆಯಿಂದಾಗಿ ಅವನಲ್ಲಿ ಏನೋ ಒಂದು ರೀತಿಯ ಅಸಮಾಧಾನ ಉಂಟಾಗಿದ್ದನ್ನು ಅವನ ಮುಖಭಾವವನ್ನು ನೋಡಿ ಅಂಬೇಡ್ಕರ್ ಅವರಿಗೆ ಅರ್ಥವಾಯಿತು. ಸ್ಟೇಷನ್ ಮಾಸ್ಟರ್ ಏನು ಮಾತನಾಡದೆ ತನ್ನ ರೂಮಿನತ್ತ ಹೋಗಿಬಿಟ್ಟ. ಮಕ್ಕಳು ನಿಂತಲ್ಲೇ ನಿಂತುಕೊಂಡಿದ್ದರು. ಅಷ್ಟೊತ್ತಿಗಾಗಲೇ ಸೂರ್ಯ ಮುಳುಗಲು ಆರಂಭಿಸಿದ. ಆದರೆ ತಂದೆಯವರಾಗಲಿ ಜವನನಾಗಲಿ ಕರೆದುಕೊಂಡು ಹೋಗಲು ಬರಲಿಲ್ಲ. ಅಂಬೇಡ್ಕರ್ ಇದರಿಂದ ತುಂಬ ತಳಮಳಗೊಂಡರು. ರೈಲು ಪ್ರಯಾಣ ಮತ್ತು ತಂದೆಯನ್ನು ನೋಡಬೇಕೆಂಬ ಮನಸ್ಸಿನ ಕುಸಿ ಕಮರಿ ಹೋಗಿ ಮುಂದೇನು ಮಾಡುವುದು ಎಂಬ ಯೋಚನೆ ಮನೆ ಮಾಡಿತ್ತು. ಸ್ವಲ್ಪ ಸಮಯದ ನಂತರ ಮತ್ತೆ ಬಂದ ಸ್ಟೇಷನ್ ಮಾಸ್ಟರು, ಈಗ ನೀವೇನು ಮಾಡುತ್ತೀರಿ ಎಂದು ಪ್ರಶ್ನಿಸಿದರು. ಎತ್ತಿನ ಗಾಡಿ ಏನಾದರೂ ಸಿಕ್ಕಿದರೆ ಅದರಲ್ಲಿ ಗೋರೆಗಾಂವ್ಗೆ ಹೋಗಬೇಕೆಂದು, ಹತ್ತಿರದಲ್ಲಿದ್ದರೆ ನಡೆದುಕೊಂಡು ಹೋಗಲು ಕೂಡ ಯೋಚಿಸಿದ್ದೇವೆ ಎಂದು ಅಂಬೇಡ್ಕರ್ ತಿಳಿಸಿದರು. ಅಂಬೇಡ್ಕರ್ ಅವರು ಸ್ಟೇಷನ್ ಮಾಸ್ಟರ್ ಅವರ ಬಳಿ ನಾವು ಮಾರ್ ಜಾತಿಯವರೆಂದು ಹೇಳುತ್ತಿದ್ದಾಗ ಕೆಲವು ಎತ್ತಿನ ಗಾಡಿಯವರವರ ಮಾತುಗಳನ್ನು ಕೇಳಿಸಿಕೊಂಡಿದ್ದರಿಂದ ಮೈಲಿಗೆ ಕಾರಣದಿಂದಾಗಿ ಅವರನ್ನು ಕರೆದುಕೊಂಡು ಹೋಗಲು ಯಾವ ಗಾಡಿಯವರು ಮನಸ್ಸು ಮಾಡಿರಲಿಲ್ಲ. ಅಂಬೇಡ್ಕರ್ ಅವರು ಮಾಮೂಲಿಗಿಂತ 2 ಪಟ್ಟು ಹೆಚ್ಚು ಹಣ ನೀಡುತ್ತೇವೆಂದರೂ ಯಾರೂ ಒಪ್ಪಿಕೊಳ್ಳಲಿಲ್ಲ. ಸ್ವಲ್ಪ ಹೊತ್ತು ಯೋಚನೆ ಮಾಡಿದ ಸ್ಟೇಷನ್ ಮಾಸ್ಟರ್, ಎತ್ತಿನ ಗಾಡಿಯನ್ನು ಕೊಡಿಸಿದರೆ ನೀವು ಅದನ್ನು ಹೊಡೆದುಕೊಂಡು ಹೋಗಲು ಸಿದ್ಧರಿದ್ದೀರಾ ಎಂದು ಕೇಳಿದರು. ಹಿಂದೆ ಮುಂದೆ ಯೋಚಿಸಿದ ಅಂಬೇಡ್ಕರ್ ಅವರು ನಾವು ರೆಡಿ ಎಂದು ಬಿಟ್ಟರು. ಸರಿ ಎಂದು ಹೇಳಿದ ಸ್ಟೇಷನ್ ಮಾಸ್ಟರ್ ಎತ್ತಿನ ಗಾಡಿಯವರನ್ನು ಕರೆದು ಅವರೊಂದಿಗೆ ಮಾತುಕತೆ ಆರಂಭಿಸಿದರು. ಈ ಹುಡುಗರು ಮಾಮೂಲಿಗಿಂತ 2 ಪಟ್ಟು ಹೆಚ್ಚು ಹಣ ಕೊಡ್ತಾರೆ, ಕರೆದುಕೊಂಡು ಹೋಗಿ ಎಂದರು. ಗಾಡಿಯವರು ಅದಕ್ಕೆ ಒಪ್ಪಲಿಲ್ಲ. ಆಗ ಸ್ಟೇಷನ್ ಮಾಸ್ಟರ್ ಎತ್ತಿನ ಗಾಡಿಯವರಿಗೆ ಒಂದು ಸಲಹೆ ನೀಡಿದರು. ಎತ್ತಿನ ಗಾಡಿಯನ್ನು ಈ ಹುಡುಗರೇ ಹೊಡೆದುಕೊಂಡು ಹೋಗುತ್ತಾರೆ, ನೀವು ಯಾರಾದರೂ ಒಬ್ಬರು ಗಾಡಿಯಿಂದ ನಡೆದುಕೊಂಡು ಹೋಗಿ ಎಂದು ಹೇಳಿದರು. ಇದಕ್ಕೆ ಒಪ್ಪಿದ ಗಾಡಿಯವನೊಬ್ಬ
ಮೈಲಿಗೆ ಕಾರಣದಿಂದಾಗಿ ಗಾಡಿಯನ್ನು ನೀವು ಹೊಡೆದುಕೊಂಡು ಹೋಗಬೇಕು. ನಾನು ಗಾಡಿ ಹಿಂದೆ ನಡೆದುಕೊಂಡು ಬರುತ್ತೇನೆ ಎಂದು ಹೇಳಿದ. ಎತ್ತಿನ ಗಾಡಿಯವನು ಒಪ್ಪಿದಾಗ ಆಗಲೇ ಸಮಯ ಸಂಜೆ 6:30 ಗಂಟೆಯಾಗಿತ್ತು. ಇನ್ನೇನು ಸೂರ್ಯ ಮುಳುಗಿ ಕತ್ತಲಾಗೋದಿತ್ತು. ಮಕ್ಕಳಿಗೆ ಕತ್ತಲೆ ಎಂದರೆ ಭಯ. ಅದಕ್ಕೆ ಅಂಬೇಡ್ಕರ್ ಅವರು ನಾವು ಗೋರೆಗಾಂವ್ ತಲುಪಲು ಎಷ್ಟು ಗಂಟೆಗಳ ಸಮಯ ಬೇಕಾಗುತ್ತದೆ ಎಂದು ಕೇಳಿದರು. 3 ಗಂಟೆಗಳಲ್ಲಿ ಹೋಗಿ ತಲುಪಬಹುದು ಎಂದು ಗಾಡಿಯವನು ಆಶ್ವಾಸನೆ ನೀಡಿದ. ಸರಿ ಎಂದು ಹೇಳಿ ಸ್ಟೇಷನ್ ಮಾಸ್ಟರ್ಗೆ ಧನ್ಯವಾದಗಳನ್ನು ತಿಳಿಸಿ ಗಾಡಿಗೆ ತಮ್ಮ ಲಗೇಜುಗಳನ್ನು ಹಾಕಿದರು. ಅಂಬೇಡ್ಕರ್ ಅವರ ಸೋದರರು ಗಾಡಿಯನ್ನೇರಿ ಎತ್ತಿನ ಮೂಗುದಾರದ ಹಗ್ಗವನ್ನು ಹಿಡಿದು ಎತ್ತಿನ ಗಾಡಿಯನ್ನು ಚಲಾಯಿಸಲು ಆರಂಭಿಸಿದರು. ರೈಲ್ವೆ ಸ್ಟೇಷನ್ನಿಂದ ಸ್ವಲ್ಪ ದೂರದಲ್ಲಿ ನದಿಯೊಂದು ಸಿಕ್ಕಿತ್ತು. ನದಿಯಲ್ಲಿ ನೀರು ಹರಿಯುವುದು ನಿಂತು ಹೋಗಿತ್ತು. ತಗ್ಗು ಪ್ರದೇಶಗಳಲ್ಲಿ ಅಲ್ಲಲ್ಲಿ ಸ್ವಲ್ಪ ನೀರು ನಿಂತಿತ್ತು. ದಾರಿ ಮಧ್ಯೆ ಬೇರೆಲ್ಲೂ ನೀರು ಸಿಗದಿರುವುದರಿಂದ ಇಲ್ಲಿಯೇ ಸ್ವಲ್ಪ ಹೊತ್ತು ತಂಗಿ ಊಟ ಮಾಡಿಕೊಂಡು ಹೊರಡಬಹುದೆಂದು ಗಾಡಿಯನ್ನು ತಿಳಿಸಿದ. ಸರಿ, ಹಾಗೆ ಮಾಡೋಣ ಎಂದು ಅಂಬೇಡ್ಕರ್ ಸ್ವಲ್ಪ ಹೊತ್ತು ತಂಗಲು ನಿರ್ಧರಿಸಿದರು. ಗಾಡಿಯವನು ಬಾಡಿಗೆ ಸ್ವಲ್ಪ ಹಣವನ್ನು ಕೊಡಿ ಎಂದು ಕೇಳಿಕೊಂಡ. ಹಣವನ್ನು ಪಡೆದ ಅವನು ಪಕ್ಕದಲ್ಲೇ ಇದ್ದ ಹಳ್ಳಿಗೆ ತೆರಳಿ ಊಟ ಮಾಡಿಕೊಂಡು ಬರುತ್ತೇನೆ ಎಂದು ತಿಳಿಸಿ ಹೊರಟ. ಮಕ್ಕಳಿಗೆ ತುಂಬ ಹಸಿವಾಗಿದ್ದರಿಂದ ಚಿಕ್ಕಮ್ಮ ಕೊಟ್ಟು ಕಳಿಸಿದ ಊಟದ ಬುತ್ತಿಯನ್ನು ಬಿಚ್ಚಿ ಊಟ ಮಾಡಲು ಕುಳಿತುಕೊಂಡರು. ಊಟದ ಪಾತ್ರೆಗಳನ್ನು ತೊಳೆಯಲು ನೀರು ಬೇಕಾಗಿತ್ತು. ನೀರು ನಿಂತ ಕಡೆ ಅಂಬೇಡ್ಕರ್ ಅವರ ಸೋದರ ಹೋಗಿ ನೋಡಿದರು. ಅಲ್ಲಿನ ನೀರಿನಲ್ಲಿ ದನದ ಸಗಣಿ, ಕಸಕಡ್ಡಿ ಎಲ್ಲ ಬಿದ್ದು ಆ ನೀರೆಲ್ಲ ಹೊಲಸಾಗಿ ಬಿಟ್ಟು ಆ ನೀರು ಬಳಕೆಗೆ ಯೋಗ್ಯವಾಗಿರಲಿಲ್ಲ. ಊಟ ಕೂಡ ಮಾಡದೆ ಗಾಡಿಯವನು ಬರುವಿಗಾಗಿ ಕಾಯುತ್ತಾ ಕುಳಿತರು. ಆತ ಎಷ್ಟು ಹೊತ್ತಾದರೂ ಬರುವ ಸುಳಿವೇ ಕಾಣಲಿಲ್ಲ. ಕೊನೆಗೂ ಗಾಡಿಯವನು ಸುಮಾರು ಸಮಯದ ಬಳಿಕ ಬಂದ. ಅವನು ಬಂದ ನಂತರ ಗಾಡಿಯನ್ನು ಎಲ್ಲರೂ ಏರಿ ಚಲಾಯಿಸಿಕೊಂಡು ಹೊರಟರು. ಸುಮಾರು 4-5 ಮೈಲಿ ದೂರ ಸಾಗಿರಬಹುದು. ಅದುವರೆಗೆ ಗಾಡಿ ಹಿಂದೆ ನಡೆದುಕೊಂಡು ಬರುತ್ತಿದ್ದ ಗಾಡಿಯವನು ಗಾಡಿಯನ್ನೇರಿ ಮಕ್ಕಳ ಕೈಯಲ್ಲಿದ್ದ ಮೂಗುದಾರದ ಹಗ್ಗವನ್ನು ತನ್ನ ಕೈಗೆ ತೆಗೆದುಕೊಂಡ. ಅದುವರೆಗೆ ಮೈಲಿಗೆ ಆಗುತ್ತದೆ ಎಂದು ನಡೆದುಕೊಂಡು ಬರುತ್ತಿದ್ದ ಗಾಡಿಯವನು ಧಾರ್ಮಿಕ ಕಟ್ಟಳೆಗಳನ್ನು ಮೀರಿ ಗಾಡಿಯನ್ನು ಏರಿದ್ದು ಅಂಬೇಡ್ಕರ್ ಅವರಿಗೆ ಅಚ್ಚರಿ ಉಂಟು ಮಾಡಿತು. ಆದರೆ ಅವನನ್ನು ಈ ಕುರಿತು ಪ್ರಶ್ನಿಸುವ ಗೋಜಿಗೆ ಅವರು ಹೋಗಲಿಲ್ಲ. ಸಮಯ ಮೀರುತ್ತಾ ಬಂದಿದ್ದರಿಂದ ಗೋರೆಗಾಂವ್ ಬಂದರೆ ಸಾಕು ಎಂಬ ಉದ್ವೇಗ ಅವರಲ್ಲಿ ಕಾಡುತ್ತಿತ್ತು. ಆ ವೇಳೆಗಾಗಲೇ ಎಲ್ಲೆಡೆ ಕತ್ತಲಾವರಿಸಿಕೊಂಡಿತ್ತು. ಎಲ್ಲಿಯೂ ಒಂದು ಬೀದಿ ದೀಪ ಸಹ ಕಾಣುತ್ತಿರಲಿಲ್ಲ. ಮನುಷ್ಯರಾಗಲಿ ಪ್ರಾಣಿಗಳಾಗಲಿ ಆ ಬೀದಿಯಲ್ಲಿ ಚಲಿಸುವುದು ಕಾಣುತ್ತಿರಲಿಲ್ಲ. ಅಂಬೇಡ್ಕರ್ ಮತ್ತು ಇತರ ಮಕ್ಕಳಿಗೆ ಇದರಿಂದ ಒಂದು ರೀತಿಯ ಭಯ ಆವರಿಸಿಕೊಂಡಿತ್ತು. ಅಷ್ಟೊತ್ತಿಗಾಗಲೇ ಮಾಸೂರು ರೈಲು ನಿಲ್ದಾಣವನ್ನು ಬಿಟ್ಟು 3 ಗಂಟೆಗಳಿಗೆ ಹೆಚ್ಚು ಸಮಯ ಕಳೆದಿತ್ತು. ಎತ್ತಿನ ಗಾಡಿಯವನು ನಮ್ಮನ್ನೆಲ್ಲಾದರೂ ಕರೆದುಕೊಂಡು ಹೋಗಿ ಕೊಲೆ ಮಾಡಿ ಬಿಡುವನೇನೋ ಎಂಬ ವಿಚಿತ್ರವಾದ ಆತಂಕ ಅವರಿಗೆ ಕಾಡಲು ಶುರುವಾಯಿತು. ಅಂಬೇಡ್ಕರ್ ಸೇರಿದಂತೆ ಮಕ್ಕಳು ಕೆಲವು ಚಿಕ್ಕ ಪುಟ್ಟ ಚಿನ್ನದ ಆಭರಣಗಳನ್ನು ಹಾಕಿಕೊಂಡಿದ್ದು ಈ ಆತಂಕಕ್ಕೆ ಕಾರಣವಾಗಿತ್ತು. ಗೋರೆಗಾಂವ್ ತಲುಪಲು ಇನ್ನು ಎಷ್ಟು ಸಮಯ ಬೇಕು? ನೀವು ಗೋರೆಗಾಂವ್ ತಲುಪಲು 3 ಗಂಟೆ ಸಮಯ ಸಾಕು ಎಂದು ಹೇಳಿದಿರಿ. ಈಗ ಸುಮಾರು ಸಮಯ ಆಗಿಬಿಟ್ಟಿತ್ತು. ಇನ್ನು ಯಾಕೆ ಗೋರೆಗಾಂವ್ ಬರಲಿಲ್ಲ ಎಂದು ಪ್ರಶ್ನೆ ಮಾಡಿದರು. ನೀವೇನು ಚಿಂತೆ ಮಾಡಬೇಡಿ, 10 ಗಂಟೆಗೆಲ್ಲ ಗೋರೆಗಾಂವ್ಗೆ ಹೋಗಿಬಿಡುತ್ತೇವೆ ಎಂದು ಗಾಡಿಯನ್ನು ತಿಳಿಸಿದ.